ನಿನ್ನ ಜೀವನದಲ್ಲಿ ಪ್ರಶಾಂತವಾಗಲಿ, ಮನಃಶಾಂತವಾಗಲಿ ನಿನ್ನ ಒಂದು ಯೋಚನೆಯಿಂದ ಪ್ರಾರಂಭವಾಗುತ್ತದೆ. ನಿನ್ನ ಯೋಚನೆಯನ್ನು ಬದಲಾಯಿಸಿಕೊಂಡರೆ ನಿನ್ನ ಅಭ್ಯಾಸ ಬದಲಾಗುತ್ತದೆ. ನಿನ್ನ ಅಭ್ಯಾಸ ಬದಲಾದರೆ ನಿನ್ನ ಜೀವನವೇ ಬದಲಾಗುತ್ತದೆ. ಈ ಪ್ರಪಂಚದಲ್ಲಿ ಅತ್ಯಂತ ಸುಲಭವಾದ ಕೆಲಸ ಇತರರಲ್ಲಿ ತಪ್ಪುಗಳನ್ನು ಹುಡುಕುವುದು. ಅತ್ಯಂತ ಕಷ್ಟವಾದ ಕೆಲಸ ನಮ್ಮಲ್ಲಿಯ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವುದು. ಅವುಗಳನ್ನು ಒಪ್ಪಿಕೊಂಡಾಗಲೇ ನಮ್ಮಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಆಗುವುದೆಲ್ಲ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ. ನಾವು ಆಗುವುದನ್ನು ಪೂರ್ಣ ಮನಸ್ಸಿನಿಂದ ಒಳ್ಳೆಯದು ಎಂದು ನೋಡಬೇಕು. ಹೀಗೆ ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ತುಂಬ ಶಾಂತ ಸ್ವಭಾವದವನು. ಏನೇ ಆಗಲಿ ಒಳ್ಳೆಯದೇ ಎಂದು ನೋಡುವ ಮನಸ್ಥಿತಿ. ಒಂದು ದಿನ ರಾಜನು ತನ್ನ ಆಸ್ಥಾನದಲ್ಲಿ ತಾನು ಯುದ್ಧವನ್ನು ಗೆದ್ದುದರ ಬಗ್ಗೆ ಎಲ್ಲರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದನು. ಆಗ ಮಂತ್ರಿಯು ಅದಕ್ಕೆ ಹೌದು ಪ್ರಭುಗಳೇ, ಒಳ್ಳೆಯದೇ ಆಯಿತು ಎಂದು ಪ್ರತಿಕ್ರಿಯಿಸುತ್ತಿದ್ದನು. ಆಗ ರಾಜನು ಹೌದು, ಯುದ್ಧ ಗೆದ್ದದ್ದು ಒಳ್ಳೆಯದೇ ಆಯಿತು, ಆದರೆ ಯುದ್ಧದಲ್ಲಿ ನನ್ನ ಕೈ ಬೆರಳು ತುಂಡಾಗಿದೆ, ಅದು ಒಂದು ಕೆಟ್ಟದು ಆಯಿತು ಎಂದನು. ಆಗ ಮಂತ್ರಿಯು ಇಲ್ಲ ಪ್ರಭುಗಳೇ, ಆ ನಿಮ್ಮ ಬೆರಳು ತುಂಡಾದದ್ದು ಕೂಡ ಒಳ್ಳೆಯದೇ ಎಂದನು. ಅದಕ್ಕೆ ರಾಜನು ಕೋಪಗೊಂಡು ನನ್ನ ಬೆರಳು ತುಂಡಾದದ್ದು ನಿನಗೆ ಒಳ್ಳೆಯದೇ ಎಂದು ಕಾರಾಗೃಹಕ್ಕೆ ತಳ್ಳಲು ಆದೇಶಿಸಿದನು. ಅದಕ್ಕೂ ಮಂತ್ರಿ ಒಳ್ಳೆಯದೇ ಎಂದು ಶಾಂತತೆಯಿಂದ ಕಾರಾಗೃಹಕ್ಕೆ ಹೊರಟನು. ಹೀಗೆ ಕೆಲವು ದಿನ ಕಳೆದ ನಂತರ ರಾಜನು ಬೇಟೆಗಾಗಿ ಕೆಲವು ಸೈನಿಕರೊಡನೆ ಕಾಡಿಗೆ ಹೊರಟನು. ದಟ್ಟವಾದ ಕಾಡಲ್ಲಿ ರಾಜನು ಮತ್ತು ಸೈನಿಕರು ಬೇರೆಯಾದರು. ಕಾಡಲ್ಲಿರುವ ಕಾಡು ಜನರು ರಾಜನನ್ನು ಬಂಧಿಸಿ ತಮ್ಮ ಕೂಟಕ್ಕೆ ಕರೆದುಕೊಂಡು ಹೋದರು. ತಮ್ಮ ಕೂಟದಲ್ಲಿ ಪೂಜೆಯನ್ನು ನೆರವೇರಿಸಿ ಬಲಿ ಕೊಡಲು ರಾಜನನ್ನು ಬಂಧಿಸಿದ್ದರು. ರಾಜನು ಗಾಬರಿಗೊಂಡಿದ್ದನು. ಬಲಿ ಕೊಡುವ ಮೊದಲು ರಾಜನ ಎಲ್ಲ ಅವಯವಗಳನ್ನು ಪರೀಕ್ಷಿಸಲು ಆ ಜನರ ಮುಖ್ಯಸ್ಥ ಆದೇಶಿಸಿದನು. ಆಗ ರಾಜನನ್ನು ಮೇಲಿಂದ ಕೆಳಗೆ ಪರೀಕ್ಷಿಸಿದಾಗ ರಾಜನ ಬೆರಳು ತುಂಡಾದದ್ದು ಕಂಡು ಬಲಿಗೆ ರಾಜನು ಅರ್ಹನಲ್ಲ ಎಂದು ನಿರ್ಧರಿಸಿ ರಾಜನನ್ನು ಬಿಡುಗಡೆ ಮಾಡಿದರು. ಆಗ ರಾಜನಿಗೆ ಅಂದು ಮಂತ್ರಿ ಹೇಳಿದ್ದ ಮಾತು ನೆನಪಾಗಿ ತನ್ನ ಬೆರಳು ತುಂಡಾದದ್ದು ಇಂದು ನನ್ನ ಜೀವವೇ ಉಳಿದಿದೆ ಎಂದು ಆಶ್ಚರ್ಯಪಟ್ಟನು. ರಾಜನು ತಕ್ಷಣವೇ ಅಲ್ಲಿಂದ ಓಡಿ ರಾಜ್ಯಕ್ಕೆ ಬಂದು ಮಂತ್ರಿಯನ್ನು ಬಿಡುಗಡೆ ಮಾಡಲು ಹೇಳಿದನು. ರಾಜನು ಮಂತ್ರಿಯನ್ನು ಕುರಿತು, ನೀವು ಅಂದು ನನ್ನ ಬೆರಳು ತುಂಡಾಗಿದ್ದು ಒಳ್ಳೆಯದೇ ಅಂತ ಹೇಳಿದ್ದು ನಿಜವಾಗಿಯೂ ಒಳ್ಳೆಯದೇ ಆಯಿತು, ಅದರಿಂದ ನನ್ನ ಪ್ರಾಣವೇ ಉಳಿಯಿತು ಎಂದು ನಡೆದದ್ದೆಲ್ಲವನ್ನೂ ವಿವರಿಸಿದನು. ಅದಕ್ಕೆ ಮಂತ್ರಿ ಹೌದು ಪ್ರಭು, ಒಳ್ಳೆಯದೇ ಆಗುತ್ತದೆ ಎಂದನು. ಆಗ ರಾಜನಿಗೆ ಒಂದು ಸಂಶಯ ಉಂಟಾಗಿ, ನೀವು ಎಲ್ಲವುದಕ್ಕೂ ಒಳ್ಳೆಯದೇ ಅಂತ ಹೇಳುವ ನಿಮ್ಮನ್ನು ನಾನು ಕಾರಾಗೃಹಕ್ಕೆ ತಳ್ಳಿದೆನು, ಅದು ಹೇಗೆ ಒಳ್ಳೆಯದು ಅಂತ ಕೇಳಿದನು. ಆಗ ಮಂತ್ರಿ ಅದಕ್ಕೂ ಇಲ್ಲ ಪ್ರಭುಗಳೇ, ಅದು ಕೂಡ ಒಳ್ಳೆಯದೇ ಎಂದನು. ಅದು ಹೇಗೆ ಎಂದು ರಾಜನು ಕೇಳಿದಾಗ ಅದಕ್ಕೆ ಮಂತ್ರಿ ಹೇಳಿದನು, ನಾನು ಹೊರಗಿದ್ದರೆ ನಿಮ್ಮ ಜೊತೆ ಕಾಡಿಗೆ ಬರುತ್ತಿದ್ದೆ, ನಿಮ್ಮ ಹಾಗೆ ನನ್ನನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದರು. ನಿಮ್ಮ ಬೆರಳು ತುಂಡಾಗಿದೆ ಎಂದು ನಿಮ್ಮನ್ನು ಬಿಟ್ಟು ನನ್ನ ಎಲ್ಲ ಅವಯವಗಳು ಸರಿಯಿದೆ ಎಂದು ನನ್ನನ್ನು ಬಲಿ ಕೊಡುತ್ತಿದ್ದರು ಎಂದನು. ಅದಕ್ಕೆ ನಾನು ಕಾರಾಗೃಹದಲ್ಲಿ ಇದ್ದದ್ದು ಒಳ್ಳೆಯದೇ ಆಯಿತು. ಆಗ ರಾಜನಿಗೆ ಇದು ಕೂಡ ಒಳ್ಳೆಯದೇ ಎಂದು ಮನವರಿಕೆ ಆಯಿತು. ಹೀಗೆ ನಾವು ಜೀವನದಲ್ಲಿ ಆಗುವ ಎಲ್ಲವನ್ನೂ ಒಳ್ಳೆಯದೇ ಎಂದು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಬೇಕು. ಯಾವುದನ್ನು ತಿರಸ್ಕರಿಸಬಾರದು. ಯಾವಾಗಾದರೆ ನಾವು ಆಗುವ ಎಲ್ಲವನ್ನೂ ಒಳ್ಳೆಯದೇ ಎಂದು ನೋಡುವುದನ್ನು ಅಭ್ಯಾಸ ಮಾಡುವೆವೋ ಆಗ ಖಂಡಿತವಾಗಿಯೂ ಒಳ್ಳೆಯದೇ ಆಗಲು ಆರಂಭವಾಗುತ್ತದೆ. ಸುಮ್ಮನೆ ಎಲ್ಲ ಒಳ್ಳೆಯದೇ ಎಂದು ಹೇಳುವುದಲ್ಲ, ಒಳ್ಳೆಯದೇ ಎಂದು ನೋಡುವುದು, ಭಗವಂತನ ಎಲ್ಲ ನಿರ್ಣಯಗಳನ್ನು ಸ್ವೀಕರಿಸುವುದು, ಅದುವೇ ನಿಜವಾದ ಭಕ್ತಿ. ಇದುವೇ ಜೀವನ, ಇದುವೇ ಧ್ಯಾನ, ಇದುವೇ ಪ್ರಶಾಂತತೆ. ಧೈರ್ಯದಿಂದ ಇರಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಸಂಪೂರ್ಣವಾಗಿ ನಂಬಿಕೆಯಿಂದ ಇರಿ,
ಹಸಿವನ್ನು ನೀಗಿಸದ ಆಹಾರ, ಆನಂದ ಕೊಡದ ಆದಾಯ, ಆತ್ಮೀಯತೆ ಹಂಚದಿರುವ ಅನುಬಂಧ ಇದ್ದರೂ ಇಲ್ಲದಂತೆಯೇ. ಕೋಪ ಅನ್ನುವುದು ಮನಸ್ಸಲ್ಲಿ ಅಲ್ಲ, ಮಾತುಗಳಲ್ಲಿ ಇರಬೇಕು. ಪ್ರೇಮ ಅನ್ನುವುದು ಮಾತುಗಳಲ್ಲಿ ಮಾತ್ರವೇ ಅಲ್ಲ, ಮನಸ್ಸಲ್ಲೂ ಇರಬೇಕು. ಬಾಂಧವ್ಯಗಳನ್ನು ಬಿಡಿಸುವ ಶಕ್ತಿ ಕೋಪಕ್ಕೆ ಇದ್ದರೆ, ಬಾಂಧವ್ಯಗಳನ್ನು ಕೂಡಿಸುವ ಶಕ್ತಿ ಒಂದು ಕಿರುನಗೆಗೆ ಮಾತ್ರ ಇರುತ್ತದೆ. ಅದಕ್ಕೆ ಯಾವಾಗಲೂ ನಗುತ್ತಾ ಇರಿ. ಕೆಲವರೊಂದಿಗೆ ಮಾತನಾಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ. ಅದೇ ಕೆಲವರೊಂದಿಗೆ ಮಾತನಾಡದೇ ಇದ್ದರೇನೆ ಮನಸ್ಸು ಪ್ರಶಾಂತವಾಗಿರುತ್ತದೆ. ಪ್ರತಿಯೊಂದಕ್ಕೂ ತೀವ್ರವಾಗಿ ಯೋಚಿಸಿ ಸಾಧಿಸುವುದು ಏನೂ ಇಲ್ಲ. ಏನು ಆಗಬೇಕೋ ಅದು ಆಗೇ ಆಗುತ್ತದೆ. ಯೋಚಿಸುವುದರಿಂದ ಆಗುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ವೃಥಾ ಯೋಚಿಸಿ ಮನಸ್ಸಿಗೆ ಒತ್ತಡಬೇಕೆ? ಯೋಚಿಸಿ ಯೋಚಿಸಿ ಮನಸ್ಸು ಆಯಾಸಗೊಳ್ಳುವುದು ಬಿಟ್ಟರೆ ಬೇರೇನೂ ಇಲ್ಲ. ಶಾಂತವಾಗಿರಿ, ಪ್ರಶಾಂತವಾಗಿರಿ. ಹಾರಾಟ ಬೇಡ, ಮನಸ್ಸಲ್ಲಿ ತೊಳಲಾಟ ಬೇಡ, ಏನಾಗುವುದೇ ಎಂಬ ಭಯ ಬೇಡ. ಮನಸ್ಸನ್ನು ಸುಮ್ಮನಿರಲು ಹೇಳುತ್ತಲೇ ಇರಿ. ಅದು ಒಂದು ದಿನ ಶಾಂತವಾಗುತ್ತದೆ. ಆ ಪ್ರಶಾಂತತೆಯನ್ನು ಅನುಭವಿಸಿ, ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ಜೀವನ ಸುಂದರವಾಗಿರುತ್ತದೆ. ಮಿತವಾದ ಮಾತು ಯಾವತ್ತೂ ಯಾವುದೇ ರೀತಿಯ ಸಮಸ್ಯೆಗೆ ದಾರಿಯಾಗುವುದಿಲ್ಲ. ಜೀವನದಲ್ಲಿ ಮಾತುಗಳನ್ನು ಮಿತವಾಗಿ ಬಳಸಿ. ಫಲಿತದ ಮೇಲೆಗಿಂತಲೂ ಮಾಡುವ ಕೆಲಸದ ಮೇಲೆ ದೃಷ್ಟಿ ಇಟ್ಟರೆ ಯಶಸ್ಸನ್ನು ಸಾಧ್ಯವಾದಷ್ಟು ಬೇಗ ಸಾಧಿಸಬಲ್ಲರು. ಮಾಡುವ ಕೆಲಸದಲ್ಲಿ ಆನಂದವನ್ನು ಹೊಂದಿದರೆ ಯಶಸ್ಸು ತನ್ನಷ್ಟಕ್ಕೆ ತಾನೇ ಲಭಿಸುತ್ತದೆ. ಸ್ವಯಂ ಕೃಷಿಯಿಂದ ಬೆಳೆದವನಿಗೆ ಆತ್ಮವಿಶ್ವಾಸವಿರುತ್ತದೆ ಹೊರತು ಅಹಂಕಾರವಿರುವುದಿಲ್ಲ. ನಿನ್ನ ಶಕ್ತಿಯನ್ನು ನೀನು ನಂಬಿಕೊ, ಕಷ್ಟಪಡು, ಯಶಸ್ಸಿಗೋಸ್ಕರ ಶ್ರಮಿಸು, ಗೆಲ್ಲುವವರೆಗೂ ಶ್ರಮಿಸುತ್ತಲೇ ಇರು. ಹಸಿವಾದಾಗ ದೊರೆಯದಿರುವ ಅನ್ನ, ಆಯಾಸಗೊಂಡಾಗ ದೊರೆಯದಿರುವ ನೆರಳು, ದುಃಖದಲ್ಲಿದ್ದಾಗ ಬಾರದಿರುವ ಬಾಂಧವ್ಯ, ಕಷ್ಟದಲ್ಲಿದ್ದಾಗ ಜೊತೆ ಇರದ ಸ್ನೇಹ, ಹಾಗೆ ಮರಣದ ನಂತರ ತೋರಿಸುವ ಪ್ರೇಮ ಎಲ್ಲವೂ ವ್ಯರ್ಥವೇ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.